ಹಿರಿಯ ನಟಿ ತಾರಾ ಅವ್ರನ್ನ ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಗಾನ ಕೋಗಿಲೆಯನ್ನು ನಾವು ಕಳೆದುಕೊಂಡಿದ್ದೀವಿ, ಆದರೆ ಅವ್ರ ಸಂಗೀತ ಜೀವಂತ. ಏನು ಅಪ್ಪಿ, ನಾವು ಎಸ್ ಜಾನಕಿಯವ್ರನ್ನ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕಣೋ, ಸಾಧ್ಯನೇ ಇಲ್ಲ. ಅದು ಕಳ್ಕೊಂಡಿದ್ದೀವಿ ಅನ್ನೋದು ಸುಳ್ಳು. ಅವ್ರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಷ್ಟೇ, ಅವರ ಧ್ವನಿಯನ್ನು ಯಾವತ್ತೂ ಕಳೆಯೋಕ್ಕೆ ಸಾಧ್ಯ. ಭಾಳ ಮುಖ್ಯವಾಗಿ ಸಂಗೀತಗಾರರಿಗೆ ಸಂಗೀತದ ನಂಟು, ಭಾಷೆಯ ನಂಟು ಇದೆಲ್ಲ ಇರುತ್ತೆ. ಆದರೆ ವಿಶೇಷವಾಗಿ ಜಾನಕಿ ಅಮ್ಮ ಅಂತ ಬಂದ ತಕ್ಷಣ ನೆಲದ ನಂಟು, ಅದು ಭಾಳ ವಿಶೇಷ. ನಂಗೆ ಭಾಳ ಸಂತೋಷ ಅನ್ನಿಸ್ತಿದೆ. ಯಾಕಂದರೆ ಅವ್ರು 8 ವರ್ಷದಿಂದ ಇಲ್ಲಿದ್ದಾರೆ ಅನ್ನೋ ಒಂದು ಸತ್ಯ ನಂಗೆ ಗೊತ್ತಾಗ್ಬಿಟ್ಟಿದ್ರೆ ನಾನು ಬಂದ್ಬಿಡುವೆ ಮೊದಲೇ ನೋಡೋಕ್ಕೆ. ನಾನು ಅವ್ರನ್ನ ನೋಡಲಿಲ್ವಲ್ಲ ಅನ್ನೋದೇ ಒಂದು ದುಃಖ, ಭೇಟಿನೇ ಮಾಡಿಲ್ವಲ್ಲ ಅವ್ರನ್ನ ಅಂತ. ಅದರ್ವೈಸ್ ನಾನು ಇವತ್ತು ಅವ್ರನ್ನ ನೋಡಿದೆ, ಅವ್ರ ಅಂತಿಮ ದರ್ಶನ ತಗೊಂಡೆ, ನನ್ನ ಪುಣ್ಯ ಅಂತಲೇ ಭಾವಿಸ್ತೀನಿ. ಅಂದರೆ ಅಷ್ಟು ವರ್ಷಗಳ ಕಾಲ ನೀವು ಕಲಾವಿದರಾಗಿದ್ದಾರೆ, ಯಾವಾಗಲೂ ಭೇಟಿ ಮಾಡಲಿಕ್ಕೆ ಅವಕಾಶ ಇಲ್ಲಪ್ಪ, ನಂಗೆ ಸಿಕ್ಕಿಲ್ಲ. ನಾನು ಗೊತ್ತಿಲ್ಲ ಯಾಕೆ ಸಿಕ್ಕಿಲ್ಲ. ನಿಮ್ಮ ಸಿನಿಮಾಗಳಲ್ಲೂ ಕೂಡ ಅವರು ಧ್ವನಿಯಾಗಿದ್ದಾರೆ ನಿಮ್ಮ ಹಾಡುಗಳಿಗೆ. ನನಗೆ ನೆನಪಿರೋ ಹಾಗೆ ನನ್ನ ಹಾಡುಗಳು ಯಾವುದೂ ಅವರು ಹಾಡ್ದಂಗೆ ನೆನಪಿಲ್ಲ ನನಗೆ. ಬೇರೆಯವರು ಚಿತ್ರಮ್ಮ ತುಂಬ ಹಾಡಿದ್ದಾರೆ, ಮಂಜುಳಾ ಗುರುರಾಜ್ ಅವರು ತುಂಬ ಹಾಡಿದ್ದಾರೆ, ಲತಾ ಹಂಸಲೇಖ ಅವರು ಹಾಡಿದ್ದಾರೆ. ನನಗೆ ಜಾನಕಮ್ಮ ಹಾಡಿದಾರಾ ನನಗೆ ಗೊತ್ತಿಲ್ಲ. ಯಾವ ಹಾಡುಗಳು ತಮ್ಮ ಮೇಲೆ ಅಷ್ಟು? ನನಗೆ ತುಂಬ ಇಷ್ಟವಾದ ಹಾಡು ಮೂಡಲ ಮನೆಯ ಬೆಳ್ಳಿ ಮೂಡೋದು. ನಾನು ಕೂಡ ಹಾಡ್ತಿದ್ದೆ ಅದು ಆರ್ಕೆಸ್ಟ್ರಾಗಳಲ್ಲಿ. ಅದು ತುಂಬ ಇಷ್ಟವಾದ ಹಾಡು. ಇವತ್ತಿನ ಗಾಯಕರುಗಳಿಗೆ ಇವರು ಯಾವ ರೀತಿ ಸ್ಫೂರ್ತಿ ಆಗ್ತಾರೆ? ಇವರು ಸ್ಫೂರ್ತಿ ಅಲ್ಲಪ್ಪ, ಇವರು ಒಂದು ಯೂನಿವರ್ಸಿಟಿ. ಶಿ ಈಸ್ ಅನ್ ಯೂನಿವರ್ಸಿಟಿ. ವಿಶ್ವವಿದ್ಯಾಲಯ ಅಂತಂದರೆ ಗಾಯಕಿಯಾಗಿ ಅವರೊಂದು ಯೂನಿವರ್ಸಿಟಿ. ಅವ್ರು ಖಂಡಿತ ಪ್ರತಿಯೊಬ್ಬ ಗಾಯಕಿಯರಿಗೂ ಸಂಗೀತಗಾರರಿಗೂ ದೊಡ್ಡ ದೊಡ್ಡ. ಹಿರಿಯ ನಟಿ ತಾರಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪುಣ್ಯಸ್ TV5 ಮೈಸೂರು.